ಬಂದಳು ಕನ್ನಡ ಒಳಗೆ
ಶರಣಂ 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 ಹೇ ತಂದೆ ಶ್ರೀ ರಂಗನಾಥ ಸ್ವಾಮಿ, ನಮ್ಮ ಮನೆಯ ದೇವರಾಗಿರುವ ಸಿದ್ದಲಿಂಗೇಶ್ವರ ಸ್ವಾಮಿ, ಇಲ್ಲಿ ನನ್ನ ಕುಲದೇವರಾಗಿರುವ ನಾಗದೇವರು. ನನ್ನ ತಂದೆ ತಾಯಿಗಳು ಸತ್ತು ಇಲ್ಲಿಗೆ 22 ವರ್ಷಗಳಾದವು. ಅಂದಿನಿಂದ ಇಂದಿನವರೆಗೂ ಕೂಡ ನನ್ನ ಅಣ್ಣನೇ ತಂದೆ ತಾಯಿ ಸ್ಥಾನದಲ್ಲಿಟ್ಟು ನನ್ನನ್ನು ಸಾಕಿ ಬೆಳೆಸಿದ್ದಾರೆ. ಆದರೆ ನನ್ನ ತಂದೆ ತಾಯಿಗಳ ಸಾವು ಸಾಧಾರಣವಾದದ್ದಲ್ಲ, ಅದು ಕೊಲೆ. ಆ ಕೊಲೆ ಎನ್ನುವ ವಿಚಾರ ನನ್ನ ಅಣ್ಣನಿಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದ್ರೆ ನಾನೀಗ ಇನ್ನು 5 ವರ್ಷದಲ್ಲಿ ನನ್ನಣ್ಣ ದೊಡ್ಡ, ಅವನಿಗೆ ಸ್ವಲ್ಪ ಗೊತ್ತು. ಈ ಕೊಲೆ ಮಾಡಿದ್ದು ಯಾರು ಎನ್ನುವುದು ನನ್ನ ಅಣ್ಣನಿಗೆ ಚೆನ್ನಾಗಿ ಗೊತ್ತಿದೆ. ಆ ಪಾಪಿಗಳಿಗೆ ಸರಿಯಾದ ಶಿಕ್ಷೆ ಆಗುವಂತೆ ಅನುಗ್ರಹಿಸುತ್ತದೆ. ಹಾಗೆ ನನ್ನ ಅಣ್ಣನಿಗೆ ಯಾವುದೇ ತೊಂದರೆ ತಾಪತ್ರಗಳಿಲ್ಲದಂತೆ ಅವನನ್ನು ಉಳಿಸಿಕೊಳ್ಳುವ ಭಾರ ನಿನ್ನನ್ನೇ ಕುಳಿದಿದ್ದೇವಾ, ನಿನ್ನನ್ನೇ ಕುಳಿತು. ಹಾಯ್ ತಂಗಿ ಪ್ರಿಯಾ, ಏನಮ್ಮ ಆ ದೇವರಲ್ಲಿ ಬಹಳವಾಗಿ ಬೇಡಿಕೊಳ್ಳುವಂತೆ ಕಾಣುತ್ತಿದೆ. ತಂಗಿ ಏಕಮ್ಮ ಕಣ್ಣಲ್ಲಿ ನೀರು? ಅಣ್ಣ ತಗೊಳ್ಳಿ ಪ್ರಸಾದ. ಏನಿಲ್ಲ, ಯಾಕೋ ಇವತ್ತು ಅಪ್ಪ ಅಮ್ಮನ ನೆನಪಾಯ್ತು, ಅದಕ್ಕೆ ಕಣ್ಣಲ್ಲಿ ಸ್ವಲ್ಪ ನೀರು ಬಿಟ್ಟು. ಅಣ್ಣ ಏಕಮ್ಮ ತಂಗಿ, ನಿನ್ನ ಜೊತೆ ಈ ನಿನ್ನ ಅಣ್ಣ ಇಲ್ಲವೇನಮ್ಮ? ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆಂಬ ಭರವಸೆ ನಿನಗಿಲ್ಲವೇನಮ್ಮ ಪ್ರಿಯಾ? ಖಂಡಿತವಾಗಿ ಅವರಿಗೆ ತಿಳ್ಕೊಬೇಡ. ನಿನ್ನ ಮೇಲೆ ಎಲ್ಲ ರೀತಿಯ ಭರವಸೆ ಇದೆ. ಆದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ನಮ್ಮ ತಂದೆ ತಾಯಿಗಳು ಇದ್ದಿದ್ರೆ ಅದು ಎಷ್ಟೊಂದು ಚೆನ್ನಾಗಿರ್ತಿತ್ತು ಅಣ್ಣ.
ಹೌದಮ್ಮ ತಂಗಿ, ಏನು ಮಾಡುವುದು, ನಮಗೆ ಆ ದೇವರು ಎಲ್ಲವನ್ನು ಕೊಟ್ಟ, ಆದರೆ ನಮ್ಮನ್ನು ಎತ್ತ ತಂದೆ ತಾಯಿಯನ್ನು ಕಸಿದುಕೊಂಡರು. ದೇವರೇ, ಇದು ಯಾವ ನ್ಯಾಯ ದೇವರೇ? ನಾವು ಏನು ಅಂತ ತಪ್ಪು ಮಾಡಿದ್ದೇವೆಂದು ಈ ಶಿಕ್ಷೆ? ಓ ದೇವ, ಏಕಮ್ಮ ತಂಗಿ, ನಾನು ಇದ್ದೀನಿ, ಬಿಡಮ್ಮ. ಖಂಡಿತ ಬಿಡಲ್ಲ. ನೀನ್ ಈ ರೀತಿ ಕಣ್ಣಿಡಿದ ಹಾಕಿದ್ರೆ ಅದನ್ನು ನೋಡಿ ಸಹಿಸುವಂತ ಶಕ್ತಿ ಖಂಡಿತವಾಗ್ಲೂ ನನಗಿಲ್ಲ. ನೋಡು, ನೀನೇನ ಹೆತ್ತು ತಂದೆ ತಾಯಿ ಸ್ಥಾನದಲ್ಲಿ ನಿಂತಿದ್ದೀಯ. ಇನ್ಯಾವತ್ತೂ ಕೂಡ ತಂದೆ ತಾಯಿಯ ನೆನಪನ್ನು ಕೂಡ ನಾನು ಮಾಡ್ಕೊಳ್ಳೋದಿಲ್ಲಣ್ಣ. ಅಣ್ಣ, ಆದ್ರೆ ಒಂದೇ ಒಂದು ಮಾತನ್ನ ಕೇಳಿ ನನ್ನ. ಕೇಳಮ್ಮ ತಂಗಿ, ಕೇಳು. ನಿನ್ನ ಮಾತಿಗೆ ಯಾವತ್ತಾದರೂ ಈ ನಿನ್ನ ಅಣ್ಣ ಇಲ್ಲ ಎಂದು ನಿನ್ನನ್ನು ಬೇಜಾರು ಮಾಡಿಸಿದ? ನೀನೇ ಹೇಳು ಪ್ರಿಯ. ಅಣ್ಣ, ಹಾಗಾದ್ರೆ ನನ್ನ ತಂದೆ ತಾಯಿಯ ಸಾವಿಗೆ ಕಾರಣವಾಗಿದ್ದು ಯಾರು ಅಂತ ಹೇಳೋಣ? ಹೇಳುತ್ತೇನೆ ತಂಗಿ, ಖಂಡಿತವಾಗಿ ಹೇಳುತ್ತೇನೆ. ನೀನು ಅವಾಗ 5 ವರ್ಷದ ಮಗು ಕಾಣಮ್ಮ. ತುಂಬಾ ಮಳೆ ಬರುವ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಯವರು ಎಸ್ಟೇಟ್ಗೆ ಕೆಲಸಕ್ಕೆ ಹೋಗಿದ್ದರು. ಒಬ್ಬ ಮೃಗ ವ್ಯಕ್ತಿ ಗಣರಾಜ ಎಂಬುವನು ನಮ್ಮ ತಂದೆ ತಾಯಿ ಹತ್ರ ಇರುವ ಹಣದಾಸೆಗಾಗಿ, ನಿಧಿ ಆಸೆಗಾಗಿ ಕೊಂದು ಹಾಕಿದ್ದಾರೆ. ಆ ದಿನದಿಂದ ನನ್ನ ಆವೇಶ ಕುದಿಯುತ್ತಿದೆ, ನನ್ನ ರೋಷ ಹೆಚ್ಚುತ್ತಿದೆ. ಅವನ ಮೇಲೆ ಸೇಡು ತೀರಿಸಿಕೊಳ್ಳಲೆಂದು ಕಾಯುತ್ತಿದ್ದೇನೆ ತಂಗಿ. ಸಿಗುತ್ತೆ ಇಲ್ಲ, ಆ ಸೇಡನ್ನು ತೀರಿಸಿಕೊಳ್ಳುವಂತ ಸಮಯ ಖಂಡಿತವಾಗ್ಲೂ ಸಿಗುತ್ತೆ. ನೀನೇನು ಯೋಚನೆ ಮಾಡಬೇಡ. ಆಯ್ತು ತಂಗಿ, ನಾನೇನು ಚಿಂತಿಸುವುದಿಲ್ಲ. ಸರಿ ನೋಡು, ಕಾಲೇಜಿಗೆ ಹೋಗೋ ಹೊತ್ತಾಯ್ತು, ನಾನೇನು ಹೋಗ್ಬರ್ಲಾ? ಆಯ್ತು ತಂಗಿ, ನಿನ್ನಿಷ್ಟವೇ ನನ್ನಿಷ್ಟ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಜೀವಂತರ ಹಕ್ಕೆ ನೆರಳು ನಾವಾಗಲೆಂದು ಅರಸುತ್ತಿದೆ. ಈ ರಕ್ಷಾ ಬಂಧನ, ಈ ರಕ್ಷಾ ಬಂಧನ.
ಇದೇನಾಗು ಇದೇನಿದು ನಿಮ್ಮಿಬ್ಬರ ಅಣ್ಣ ತಂಗಿಯರ ಈ ಅನುಬಂಧ? ಓಹೋ ಅತ್ತಿಗೆಯವರು ಬರ್ಬೇಕು ಬರ್ಬೇಕು. ಪ್ರಿಯಾ, ಏನು ಮಾತಾಡ್ತೀವಿ? ಅತ್ತಿಗೆ ಯಾರು? ಯಾರು? ಏನು ಅಣ್ಣ ನೀನು ಈ ವಿಚಾರನ ನನ್ನಿಂದಾನೇ ಮುಚ್ಚುತ್ತಿದ್ಯಾ? ಅದು ಆಗಲ್ಲಮ್ಮ ತಂಗಿ. ಪ್ರಿಯಾ, ಒಬ್ಬ ಮದುವೆ ಆಗದ ತಂಗಿಯನ್ನು ಇಟ್ಟುಕೊಂಡು ಒಬ್ಬ ಜವಾಬ್ದಾರಿತನದ ಅಣ್ಣನಾಗಿ ಮೊದಲು ನಿನ್ನ ಮದುವೆ ಮಾಡಬೇಕು. ಆಮೇಲೆ ನನಗೆ ಈ ಪ್ರೀತಿ ಪ್ರೇಮ ಎಲ್ಲ ಮಾಮೂಲಿ ಕಡೆ. ಪ್ರಿಯಾ, ಹಂಗೇನಾದ್ರೂ ಇದ್ದಿದ್ರೆ ನೀನ್ ಮದ್ವೆ ಮಾಡಿದ್ಮೇಲೆ ಪ್ರೀತಿ ಮಾಡ್ತಿದ್ದೆ, ಮದ್ವೆಗಿಂತ ಮುಂಚೆನೆ ಪ್ರೀತಿ ಮಾಡ್ತಿದ್ದೆ. ಸರಿ ಬೇಡ, ನೀವು ಮಾತಾಡ್ತೀರಾ? ಇದೇನಾಗು ಅಲ್ಲ, ನಮ್ಮಿಬ್ಬರ ಪ್ರೀತಿ ವಿಷಯ ಹಾಗೇನೂ ಇಲ್ಲ ಕಣೆ ರಮ್ಯಾ. ಮೊದಲು ಅವಳಿಗೆ ಒಂದು ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ಅವಳಿಗೆ ಒಂದು ಗಂಡು ಹುಡುಗಿ ಮದುವೆ ಮಾಡಬೇಕು. ಅದು ನನ್ನ ಕರ್ತವ್ಯ ಅಲ್ಲವೇ ರಮ್ಯಾ? ಅದಕ್ಕೆ ಈ ರೀತಿ ಸುಳ್ಳು ಹೇಳಬೇಕಾಗಿ. ಅಬ್ಬಾ, ಅಂತೂ ಇಂತೂ ನಮ್ಮಿಬ್ಬರ ಪ್ರೀತಿಯ ವಿಷಯ ನಿಮ್ಮ ತಂಗಿಗೆ ಗೊತ್ತಾಯ್ತಲ್ಲ, ಅದೇ ನನಗೆ ಸಮಾಧಾನ. ಹಾಗಾದ್ರೆ ಇನ್ನು ಮುಂದೆ ನಾನು ಯಾವಾಗ ಬೇಕಾದ್ರೂ ನಿನ್ನ ಜೊತೆ ನಿಮ್ಮ ಮನೆಗೆ ಬರಬಹುದು ಅಲ್ವಾ? ನಾವು ಬರಬಹುದು ರಮ್ಯಾ, ಆದರೆ ನನ್ನದೊಂದು ಷರತ್ತು. ನೀನು ನನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತೀಯ ತಾನೆ? ಯಾಕೆ ನಾಗು, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯ? ನಾನು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ ನೋಡು. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಹೇಳು ನಾಗು, ನಿನ್ನ ಸಲುವಾಗಿ ನಾನು ಏನು ಬೇಕಾದ್ರೂ ಮಾಡಲು ಸಿದ್ಧ. ರಮ್ಯಾ, ನೀನು ನನಗೊಂದು ಮಾತು ಕೊಡ್ತೀಯಾ? ಆ ಮಾತು ನೆನಪಿರಲಿ. ನಮ್ಮ ತಂದೆಯನ್ನು ಕೊಂದ ಆ ಪಾಪಿ ಗಂಡರಾಜನ ಮಧ್ಯೆ ನೀನು ಪ್ರೀತಿಯ ನಾಟಕವಾಡಿ ನನ್ನ ತಂದೆಯ ಸಾವು ಹೇಗಾಯ್ತು ಎಂಬುದು ಸಾಕ್ಷಿಯು ಸಮೇತ ಬಯಲು ಮಾಡಬೇಕು ರಮ್ಯಾ. ನಾಗು, ಏನು ಮಾತು ಅಂತ ಮಾತಾಡ್ತಾ ಇದ್ಯಾ? ನೋಡು, ನಾನು ನಿನ್ನನ್ನ ಮನಸ್ಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ಅಂದ ಮೇಲೆ ನಾನು ಅವರೊಂದಿಗೆ ಪ್ರೀತಿಯ ನಾಟಕವನ್ನು ಆಡಲು ಸಾಧ್ಯವಿಲ್ಲ ನಾಗು. ಅಯ್ಯೋ ಹುಚ್ಚಿ, ಪ್ರೀತಿಸಿ ಎಂದು ಹೇಳಲಿಲ್ಲ, ಪ್ರೀತಿಸುವ ನಾಟಕವಾಡು. ನಿನ್ನ ಪ್ರೀತಿಯ ಬಲೆಯಲ್ಲಿ ಸಿಲುಕಿ ಅವನು ಸತ್ಯವನ್ನು ಬಯಲು ಮಾಡುತ್ತಾನೆ. ಪ್ಲೀಸ್ ರಮ್ಯಾ, ಪ್ಲೀಸ್. ನಮ್ಮ ತಂದೆಯವರಿಗೋಸ್ಕರಾದರೂ ಈ ರೀತಿ ನಟನೆ ಮಾಡು ಪ್ಲೀಸ್ ರಮ್ಯಾ, ಪ್ಲೀಸ್. ಆಯ್ತು ಬಿಡು, ನೀನು ಇಷ್ಟೊಂದು ಹೇಳ್ತೀರಿ ಅಂದಮೇಲೆ ಖಂಡಿತವಾಗಿಯೂ ನಾನು ನೀನು ಹೇಳಿದಂತೆ ಮಾಡ್ತೀನಿ. ಯಾಕೆ ಸುಮ್ಮನೆ ಬೇಜಾರಾಗ್ತೀಯ ನಾಗು? ನನ್ನಿಂದ ನಿನಗೆ ಬೇಜಾರಾಗಿಲ್ಲ ತಾನೆ? ಅನೇಕೆ ಬೇಜಾರು ಮಾಡಿಕೊಳ್ಳದೆ ರಮ್ಯಾ. ಹಾಗೆ ಆಗ್ಲಿ, ಆದ್ರೂ ಕೂಡ ನಾನು ನಿನಗೆ ಬೇಜಾರು ಮಾಡಿದ್ದೀನಿ ಅಂತ ನನಗನ್ನಿಸ್ತಾ ಇದೆ. ಅದಕ್ಕೋಸ್ಕರ ನಿನಗೆ ಒಂದು ಹಾಡನ್ನ ಹಾಡಿ ನಿನ್ನ ಮೂಡನ್ನ ನಾನು ಸರಿ ಮಾಡ್ತೀನಿ. ಓಕೆ ರಮ್ಯಾ.
ಚೈತ್ರ ಮಾಸದ ಪ್ರೇಮ ಗಾನದ ಸಂಪೂರ್ಣದಲ್ಲಿ ಮಧುಚಂದ್ರ ಬಂದ ಹೊಂದಾಗೆ ತಂದ ಕನಗ ದೂರಕ್ಕೆ ಕಲ್ಲಾಣಿಯಂತೆ ಕಂಪನು ತಂದ ಚಿನ್ನಮನ್ನಾಟಕ್ಕೆ ಕೊನೆರಾಗ ಪಲ್ಲವಿಗೆ ವಸಂತ ಋತುವಿನ ಕೋಗಿಲೆ ಗಾನದ ಪರವಾನದಲ್ಲಿ ಸುಮಧುರವೇ ಸಮಯ ಸುಂದರ ನಿಲಯ ಸುಮಧುರವೇ ಸಮಯ ಸುಂದರ ನಿಲಯ ಅರೆ, ಇಲ್ಲಿ ಯಾರೋ ಪ್ರವೇಶಿಸುವಂತೆ ಕಾಣಿಸ್ತಾ ಇದೆ. ನಾನು ಇಲ್ಲೇ ಹೊರಗೆ ನಿಂತ್ಕೊಂಡು ಅವ್ರು ಯಾರು ಇರಬಹುದು ಅಂತ ನೋಡೋಣ. ನನಗೆ ಒಂದು ವೇಷ. ಅಲ್ಲ, ನಾನು ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಲೋಕಲ್ ಹೀರೋನೇ ಅದು ಕಿಕ್ಕಲ್ಲಿದ್ರೆ ಪವಲಕ್ಕಿ ಕಾಂಚನ ಮೀಣ ನನಗೆ ಒಂದು ವೇಷ. ಅಲ್ಲ, ನಾನು ನಿಜವಾದ ರೂಪನ ಸರಿಯಾಗಿ ನೋಡೇ ಇಲ್ವಲ್ಲೋ. ಲೋಕಲ್ ಹೀರೋನೇ ಅದು ಕಿಕ್ಕಲ್ಲಿದ್ರೆ ಫುಲ್ ಆನ್ ಟೆರರ್. ಎಕ್ಸ್ಕ್ಯೂಸ್ ಮೀ ಬಿಸಿ ಚೂರು ಎ ಸಿ ಹಾಕಮಲ್ಲ ಟಪ್ಸಿಗೆ. ಆಸೆ ಪಟ್ಟರೆ ಕೇಳಬೇಕು, ಕೊಡ್ತಿದ್ರೆ ಕಿತ್ಕೋಬೇಕು. 4 ಕೋಟಿ ಕೇಳಿ ಬೇರೆ ಯಾರು ಕೂತ್ಕೋಬಾರ್ದು. ಖೇಲ್ ಖತಮ್, ನಾಟಕ ಬಂದ್. ಎಲ್ಲೋದ್ರೂ ಬರ್ತಿರಲಿಲ್ಲ. ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತೀನಿ ಚಿನ್ನ.
ನಾಗ ನಾಗ ಈ ಭೂಮಂಡಲ ಗರ್ಭದಲ್ಲಿ ಹುಟ್ಟ ವಾಯುಮಂಡಲ ಗರ್ಭದಲ್ಲಿ ಬೆಳೆದ ಚಂಡಮಂಡಲದಲ್ಲಿ ಚದುರ್ವತ ಬೆಳೆದ ನೋಡುವರ ಕಣ್ಣಿಗೆ ಸೃಷ್ಟಿಯ ವಿಚಿತ್ರವಾಗಿ ಸೃಷ್ಟಿಸುವ ಈ ಗರುಡನಾಗ ಈ ಗರುಡರಾಜನ ಬನ್ನಿ ಕೇಳಿದರೆ ಸಾಕ ಸಾಕ ಹುತ್ತದಲ್ಲಿರೋ ಹಾವು ಕೂಡ ಪದರಿ ಪದರ ಬಿಟ್ಟಿದೆ ಇನ್ನು ಘಟಾನಿ ಘಟಿ ಸತ್ತಗಳು ಕೂಡ ಕೂಡ ಈ ಗರುಡರಾಜ ನೆರವು ಸೇರಿಸಿದರೆ ಸಾಕ ಇಂಥ ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟು ಬಿಡುತ್ತಾರೆ ಈ ಗರುಡರಾಜನಿಗೆ ಅದನಿಗೆ ಹಾನಾದನೆಯ ಸ್ಟೇಡಿಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳು ಉದ್ದವಿದೆ ಹಳೇ ಕಾಲದ ರಕ್ತ ಸಿಂಹಾಸನವೂ ಇದೆ ಅದನ್ನು ಪಡೆಯಬೇಕೆನ್ನುವುದ ಈ ಗರುಡರಾಜನ ಹಠ. ಅದನ್ನು ತೆಗೆಯಬೇಕಾದ ಬೇರೆ ಯಾರಾದರೂ ಅಡ್ಡ ಬಂದರೆ ಅವರನ್ನು ಏಟು ಹಾಕಿ ಸುಟ್ಟು ಭಸ್ಮ ಮಾಡುವ ಪ್ರಚಂಡ ಈ ಗಂಡು ಗರಿಗಳ ಕಂಡ ಎಂಟು ಗುರಿಗಳ ಪುಂಡ ತುಂಡು ಗುರಿಗಳ ಮಾರ್ತಾಂಡ ಈ ಗರುಡರಾಜ ಇವನು ಹುಡುವ ಸೂರ್ಯತ ಇವನು ಮುಟ್ಟಿದರೆ ಶಾಣಾಗ್ರ ಸುಟ್ಟು ಭಸ್ಮವಾಗುತ್ತಾರೆ ಇವನ ನೆರಳಿನ ಅಡಿಯಲ್ಲಿ ಹಾವು ಹೇಗೆ ವಿಲನೆ ಒದ್ದಾಡಿ ಸಾಯುತ್ತದೆ ನಿನ್ನನ್ನು ನಿನ್ನ ತಂದೆ ಹತ್ತಿರ ಕಳಿಸಿಕೊಡಲು ನನ್ನನ್ನು ಸೃಷ್ಟಿಸಿದ್ದಾನೆ ಆ ಬ್ರಹ್ಮ ಹಾಯ್ ಮಿಸ್ಟರ್ ಗಂಡರಾಜ. ಯಾರು ನೀವು ಯಾರಾದ್ರೂ ತಿಳಿದುಕೊಳ್ಳಬಹುದೇ? ಓಹೋ, ಧಾರಾಳವಾಗಿ ಕೇಳಬಹುದು. ನನ್ನ ಹೆಸರು ರಮ್ಯಾ ಅಂತ. ನನ್ನಿಂದ ನಿಮಗೆ ಏನಾಗಬೇಕು?